ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾಸ್ ಕಿಚನ್. ನಾನು ಇವತ್ತು ನಿಮಗೆ ಬೇಕರಿ ಸ್ಟೈಲ್ ಕಾಜು ಬಿಸ್ಕೆಟ್ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅದು ಸಖತ್ತಾಗಿ ಬಂದಿದೆ. ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಬನ್ನಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಂಡು. ಜೀರಿಗೆ, ಬಿಳಿ ಎಳ್ಳು, ಗೋಕಾಳು, ಚಾಟ್ ಮಸಾಲ, ಉಪ್ಪು, ಖಾರದ ಪುಡಿ, ಮೈದಾ ಹಿಟ್ಟು, ಎಣ್ಣೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 250 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು, ಬಿಳಿ ಎಳ್ಳು, ಜೀರಿಗೆ, ಓಂಕಾಳು, ಉಪ್ಪು ಮತ್ತೆ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ನಾನು ಎಣ್ಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟಿನದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಇದು ಚೆನ್ನಾಗಿ ಹದ ಬಂದಿದೆ ಅಂತ ಇದನ್ನು ನೀರು ಹಾಕೊಂಡು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಸಿಂಪಲ್ ಆಗಿದೆ. ಒಮ್ಮೆ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದನ್ನ ನಾನೀಗ ಚಪಾತಿ ತರ ಲಟ್ಟಿಸ್ಕೊತಾ ಇದ್ದೀನಿ. ತುಂಬಾನೇ ತಳುವಾಗಿಲ್ಲ, ಸ್ವಲ್ಪ ದಪ್ಪಗಿದ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ದಪ್ಪದಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಎಲ್ಲರ ಮನೆಯಲ್ಲಿ ಬೂಜ್ ಈ ತರ ನಾರ್ಮಲ್ ಆಗಿ ಸಿಗುತ್ತೆ. ಈ ಬೂಜ್ ಹೆಲ್ಪ್ನಿಂದ ನಾನು ಗೋಡಂಬಿ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಮನೆಯಲ್ಲಿನೇ ಈ ಥರ ನಾವು ವೆರೈಟಿ ಮಾಡಿಕೊಂಡ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಇದನ್ನ. ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ನಾನೀಗ ಕಾಜು ಬಿಸ್ಕೆಟನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಕರೆದುಕೊತಾ ಇದ್ದೀನಿ. ಮನೆಯಲ್ಲಿ ಹೆಲ್ದಿ ಫುಡ್ ಇರುವಾಗ ಹೊರಗಿಂದ ಹೇಗೆ ತಿನ್ನಿಸ್ಬೇಕು ಮಕ್ಕಳಿಗೆ? ನೋಡಿ, ತುಂಬಾನೇ ಸಿಂಪಲ್ ಆಗಿದೆ ಇದು. ಒಮ್ಮೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಗೋಲ್ಡನ್ ಕಲರ್ ಬಂದಿದೆ. ಇದನ್ನ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಚಾ ಜೊತೆ ಕಾಜು ಬಿಸ್ಕೆಟ್ ಸವಿಯಲು ಸಿದ್ಧ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಅನ್ನು ಒತ್ತಲು ಮರಿಬೇಡಿ. ನಮಸ್ಕಾರ.